ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕುಗ್ಗಿಸಕ್ಕೆ ನಮ್ಮನ್ನ ಕುಗ್ಗಿಸ್ಲಿಕ್ಕೆ ಪ್ರಕಾಶ್ ಮತ್ತೆ ಅಶ್ವತ್ 5 ಆದಲ್ಲಿ ಮೆಂಬರ್ ಆಗಿ ಮೆಂಬರ್ ಆದ್ಮೇಲೆ ಸ್ವಲ್ಪ ಕಲೆ ಕಮ್ಮಿ ಮಾಡ್ಬೋದು. ಆಮೇಲೆ ಈ ಸಮಾಜವಾಗಿ ಸ್ವಲ್ಪ ಬಂಧಿಸ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲ ಮಾಮೂಲಿ ನಾನು ಯಶವಂತ್ ಅವ್ರ ಹಾಡ ಆಡ್ತಾನೆ ಇರ್ತೀನಿ, ಅದು ಮಾಡ್ತೀನಿ. ಮೊದಲು ಇದು ನೇಗಿಲ ಯೋಗಿದು ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ಒಳಿತು ಮಾಡು ಮನುಸ. PK ಶಿವಕುಮಾರ್ ಅವ್ರನ್ನ ರಾಜ್ಯದ ಜನ ಏನಂತ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಡೈಲಾಗ್ ಕಿಂಗ್ ಶಿವಕುಮಾರ್ ಅಂತೇಳಿ ಕರೀತಾ ಇದ್ದಾರೆ. ಈ ರೀತಿ ಡೈಲಾಗ್ಗಳನ್ನ ಹೊಡೆಯೋದನ್ನ ಬಿಟ್ಟು ರೈತರ ಏನು ಅಹವಾಲಿದೆ ಅದನ್ನ ಸ್ವೀಕಾರ ಮಾಡಿ ರೈತರ ಅಪೇಕ್ಷೆ ತಕ್ಕಂತೆ ಸ್ಪಂದನೆ ಮಾಡುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ಬಿಡದಿ ವಿಚಾರದಲ್ಲಿ ಯಾರೇ ಹೋದ್ರೂ ಕೂಡ ಕಣ್ಣಾರೆ ಗೊತ್ತಾಗ್ತದೆ. ಅಂತ ಫಲವತ್ತಾಗಿರ್ತಕ್ಕಂಥ ಜಮೀನು, ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಿತ್ಕೊಳ್ಳೋಕೆ ಕೊಟ್ಟಿದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಆ ಭಗವಂತ ನಿಮ್ಮನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನೆನ್ನೆ ಏನು ಹೇಳಿದಿರಿ, ಯಾವ ರೈತರಿಂದನೂ ಕೂಡ ನಾವು ಒತ್ತಾಯಪೂರ್ವಕವಾಗಿ ಜಮೀನನ್ನು ತೆಗೆದುಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳಿದಿರಿ. ಮತ್ತೊಂದು ಕಡೆ ಅದೇ ರೈತರು ಸಂಜೆ ಮೇಲೆ ಗುಂಡಾಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತಗಳು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಧೋರಣೆಯನ್ನು ಬದಿಗಿಟ್ಟು ನೀವು ರಾಜ್ಯದ ಮುಖ್ಯಮಂತ್ರಿಗಳು ರೈತರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ರೈತರು ಮನೆ ಅಧಿಕಾರಿಗಳಿಗೆ ಪರ್ಕೆ ಹಿಡಿದು ಇವತ್ತು ಓಡಿಸಿರ್ತಕ್ಕಂಥ ಘಟನೆ ಆಗಿದೆ. ಬರೋದ ದಿನಗಳಲ್ಲಿ ಮುಖ್ಯಮಂತ್ರಿ ಮನೆ ಮುಂದೆ ಪರ್ಕೆ ಹಿಡ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ನಿಮ್ಮ 3 ಜನ ಏನು ಸಮಿತಿಯನ್ನು ಮಾಡಿ ಕೂತಿದ್ದೀರಿ, ಈ ನಾಟಕವನ್ನು ಬದಿಗಿಟ್ಟು ಆ ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮಗೂ ಕೂಡ ಶ್ರೇಯಸ್ಸಿದೆ ಅದರಲ್ಲಿ ಅನ್ನೋ ಮಾತನ್ನೇ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಳಕೆ ಮಾಡ್ಕೋಬೇಕಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊತೀನಿ. ಈ ಸೇವೆ ಎಕ್ಸೆಪ್ಟ್ ನ್ಯಾಷನಲ್ ಹಾಲಿಡೇಸ್ ಆಲ್ ಡೇಸ್ ಇಟ್ ಈಸ್ ವರ್ಕಿಂಗ್. 9 ಸಾಯಂಕಾಲ 5ವರೆವರೆಗೆ ಇರ್ತೈತಿ. ಇಲ್ಲಿ 4 ಕಿಯೋಸ್ಕ್ ಇದೆ. ವಿನೂತನವಾಗಿ ಒಂದು ಸೆಂಟರ್ ಇದೆ, ಯಾವ ರೀತಿ ಬೆಂಗಳೂರಲ್ಲಿ ಇದೆಯಲ್ಲ ಅಪ್ಲಿಕೇಟೆಡ್. ಈ ಬಾಗಲಕೋಟೆಯಲ್ಲಿ ಕೂಡ ಒಂದು ಜಿಲ್ಲಾ ಮಟ್ಟದಲ್ಲಿ ಕೂಡ ಮಾಡಿದ್ದಾರೆ. ಈ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 24 ಲಕ್ಷ ಜನರಿಗೆ ಆಧಾರ ವಿತರಣೆ ಮಾಡಲಾಗಿದೆ. ಈಗ ಏನು ಮೈನರ್ ತಿದ್ದುಪಡಿ ಇರುತ್ತೆ, ಜನ್ಮ ದಿನಾಂಕದ ಆಗಲಿ ಅಥವಾ ನೇಮ್ ಕರೆಕ್ಷನ್ ಆಗಲಿ, ಫೋಟೋ ಕರೆಕ್ಷನ್ಸ್ ಆಗಲಿ, ಮೊಬೈಲ್ ನಂಬರು, ಅಡ್ರೆಸ್ ಏನೇ ಕರೆಕ್ಷನ್ ಇದ್ದರೂ ಕೂಡ ಬಳಸಲಿಕ್ಕೆ ಸಾರ್ವಜನಿಕರು ಇದನ್ನೊಂದು ಕೇಂದ್ರವನ್ನು ಬಳಸಬೇಕಂತ ತಮ್ಮ
ಮಾಡ್ತಾ ಇದ್ದಾರೆ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಮತ್ತೆ ಕೇಂದ್ರ ಚುನಾವಣಾ ಆಯೋಗ ತಗೊಂಡಿರ್ತಕ್ಕಂಥ ನಿರ್ಧಾರ 20 ವರ್ಷಗಳ ನಂತರದಲ್ಲಿ ನಮ್ಮೆಲ್ಲರೂ ಕೂಡ ಒಂದು ಸುವರ್ಣಾವಕಾಶ ಸಿಕ್ಕಿರುತ್ತದೆ. ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಬಂದಾಗ ಕೊನೆಯ 20 ದಿನ, ಒಂದು ತಿಂಗಳು ಯಾವ ರೀತಿ ನಾವು ಕೆಲಸ ಮಾಡ್ತೇವೆ, ಮನೆ ಮಠ ಬಿಟ್ಟು ನಮ್ಮ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತೇಳಿ ಹಠ ತೊಟ್ಟು ಯಾವ ರೀತಿ ಕೆಲಸವನ್ನು ಮಾಡ್ತೇವೆ, ಮುಂದಿನ 1 ತಿಂಗಳು ಪ್ರಕ್ರಿಯೆ ಪೂರ್ಣಗೊಳಿಸುವವರೆಗೂ ಕೂಡ ಯಾವ ರೀತಿ ಚುನಾವಣಾ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ತೇವೋ ಅದೇ ಉತ್ಸಾಹದಿಂದ, ಅಥವಾ ಈಗ ಯಾವ ಉತ್ಸಾಹದಲ್ಲಿ ಮನೆ ಮಠ ಬಿಟ್ಟು ಕೆಲಸ ಮಾಡ್ತೇವೆ ಅದೇ ಉತ್ಸಾಹದಿಂದ ಈ ಪ್ರಕ್ರಿಯೆ ಪೂರ್ಣ ಮುಗಿಯೋವರೆಗೂ ಕೂಡ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವ ವಿನಂತಿಯನ್ನು ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಆತ್ಮ ಕಾರ್ಯಕರ್ತರು. ಇವತ್ತು ಬಿತ್ತನೆ ಬೀಜ ಗೊಬ್ಬರ ಖರೀದಿ ಮಾಡಿ ಏನೋ ಕಳೆದ ವಾರ 1-2 ದಿನ ಮಳೆ ಆಯ್ತು ಅಂದ್ರೆ ಬಿತ್ತನೆ ಮಾಡಿದ್ದಾರೆ, ಮೊಳಕೆನೂ ಕೂಡ ಹೊಡೆದಿಲ್ಲ. ಇವತ್ತು ಮೆಕ್ಕೆಜೋಳ ಇರ್ಬೋದು, ತೊಗರಿ ಇರ್ಬೋದು, ಉದ್ದು ಇರ್ಬೋದು, ಸೂರ್ಯಪಾನ ಇರ್ಬೋದು, ಹತ್ತಿ, ಎಲ್ಲ ರೈತರು ಕೂಡ ಸಂಕಟದಲ್ಲಿದ್ದಾರೆ. ಸಾಲ ಸೋಲ ಮಾಡಿ ಬೀಜವನ್ನು ತಂದು ಗೊಬ್ಬರ ತಂದು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪುಣ್ಯಾತ್ಮ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗೆ ಪತ್ರ ಬರೆದು ತನ್ನ ಕರ್ತವ್ಯ ಮುಗಿತು ಅಂತ ಕೈ ಕೊಟ್ಟು ಕೂತ್ಕೊಂಡ್ರೆ ನಾಳೆ ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹಣೆಯನ್ನು ಹೋಗ್ಬೇಕಾಗ್ತದೆ. ಆ ಎಚ್ಚರಿಕೆಯನ್ನು ಕೂಡ ನಾಡಿದ್ದು ನಾವು ಶುಕ್ರವಾರ ಆ ಹೋರಾಟದಲ್ಲಿ ನಾವು ಹೇಳಿರ್ತೇವೆ ರಾಜ್ಯ ಸರ್ಕಾರಕ್ಕೆ. ಹಾಗಾದ್ರೆ ಬಂಧುಗಳೇ, ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.